ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡೇ 3 ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟ್ರೈನಿಂಗ್. ಸೊ ನನ್ನ ಹೆಸರು ಶ್ವೇತಾ ಅಂತ. ಸೊ ಇದು ಡೇ 3. ನಾನು ನಿಮಗೆ ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ತೀನಿ. ಸೊ ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ನೀವು ಸೆಂಟೆನ್ಸ್ಗಳನ್ನ ಮಾಡ್ತಾ ಹೋದರೆ, ಕಲಿತಾ ಹೋದರೆ ನಿಮಗೆ ಈಸಿಯಾಗಿ ಇಂಗ್ಲೀಷ್ ಬರುತ್ತೆ. ಸೊ ಇವತ್ತು ನಾನು ಚಿಕ್ಕದಾಗಿ ಹೇಗೆ ಸೆಂಟೆನ್ಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ವರ್ಬ್ನ ವರ್ಬ್ ತಗೊಳ್ಳೋಣ. ಫಸ್ಟು ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟು ಪ್ರೊನೌನ್ನ ಆಯ್ ತಗೊಳ್ಳೋಣ. ಆಯ್ ಅಂತಂದರೆ ನಾನು. ಫಸ್ಟು ಆಯ್ ಅಂತಂದರೆ ನಾನು. ಆಮೇಲೆ ವರ್ಬ್ ಏನು ತಗೊಳ್ಳೋಣ? ತಗೊಳ್ಳೋಣ. ಗೋ ಅಂತಂದರೆ ಹೋಗುವುದು, ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಸೊ ಐ ಗೋ ಅಂತಂದರೆ ಕನ್ನಡದಲ್ಲಿ ಏನು ಮೀನಿಂಗ್ ಬರುತ್ತೆ? ನಾನು ಹೋಗ್ತೇನೆ, ನಾನು ಹೋಗ್ತೀನಿ ಅಂತ ಒಂದು ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ವರ್ಬ್ ತಗೊಳ್ಳೋಣ, ಕಮ್ ತಗೊಳ್ಳೋಣ. ಅದರಿಂದ ಹೇಗೆ ಸೆಂಟೆನ್ಸ್ ಮಾಡೋದು? ಐ ಕಮ್, ನಾನು ಬರ್ತೀನಿ, ನಾನು ಬರುತ್ತೇನೆ, ಆರ್ ನಾನು ಬರ್ತೀನಿ ಅನ್ನೋ ಒಂದು ಸಿಂಪಲ್ ಆಗಿ ಮೀನಿಂಗ್ ಬರುತ್ತೆ. ಐ ಕಮ್, ಐ ಗೋ, ಐ ಸಿ ಮೀನ್ಸ್ ನಾನು ನೋಡುತ್ತೇನೆ, ಐ ಲುಕ್ ನಾನು ನೋಡುತ್ತೇನೆ, ಆ್ಯಂಡ್ ಐ ಸ್ಟ್ಯಾಂಡ್ ನಾನು ನಿಲ್ಲುತ್ತೇನೆ, ಐ ಸೆಟ್ ನಾನು ಕುಳಿತುಕೊಳ್ಳುತ್ತೇನೆ, ನಾನು ಕುಳಿತುಕೊಳ್ತೀನಿ ಅನ್ನೋ ಒಂದು ಚಿಕ್ಕದಾಗಿ ಮೀನಿಂಗ್ ಬರುತ್ತೆ. ಸೊ ಚಿಕ್ಕದಾಗಿ ಸೆಂಟೆನ್ಸ್ ಮಾಡೋದನ್ನ ಮೊದಲು ಕಲಿಯೋಣ, ಆಮೇಲೆ ಡಿಫಿಕಲ್ಟ್ ಸೆಂಟೆನ್ಸ್ಗಳನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವರ್ಬ್ ತಗೊಳ್ಳೋಣ. ಆಮೇಲೆ ಐ ಗಿವ್ ಅಂತಂದರೆ ಏನು? ಕನ್ನಡದಲ್ಲಿ ಕೊಡೋದು ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಐ ಗಿವ್ ನಾನು ಕೊಡುತ್ತೇನೆ. ಐ ಟೇಕ್ ಅಂತಂದ್ರೆ ಏನು? ತೆಗೆದುಕೊಳ್ಳುವುದು. ಸೊ ಐ ಟೇಕ್. ಮತ್ತೆ ಯಾವುದು ವರ್ಬ್ ತಗೊಳ್ಳೋಣ? ಆಮೇಲೆ ವಿಚ್ ವರ್ಬ್ ತಗೊಳ್ಳೋಣ ನೆಕ್ಸ್ಟು? ಐ ಡ್ರಿಂಕ್. ನೀರು ಕುಡಿಯೋದು ಈ ಥರ ನಾವು ಯೂಸ್ ಮಾಡ್ತೀವಲ್ಲ. ಡ್ರಿಂಕ್ ಅಂತಂದ್ರೆ ಏನು? ಕುಡಿಯೋದು. ಸೊ ಐ ಡ್ರಿಂಕ್. ನೀವು ಚಿಕ್ಕದಾಗಿ ಮೊದಲು ಮಾಡ್ತಾ ಹೋಗಿ, ನಂತರ ನಾನು ಹೇಗೆ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಮಾಡೋದು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಮೊದಲು ಚಿಕ್ಕದಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ನಾನು ಹೇಗೆ ಹೇಳ್ಕೊಡ್ತಾ ಇದ್ದೀನೋ ಹಾಗೆ ಫಾಲೋ ಮಾಡಿ. ಸೊ ನಿಮಗೂ ಕೂಡ ಈಸಿಯಾಗಿ ಇಂಗ್ಲೀಷ್ ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ವರ್ಬ್ ಬಂದು ಪುಲ್ ತಗೊಳ್ಳೋಣ. PULL. ಐ ಪುಲ್ ಅಂತಂದ್ರೆ ಏನು? ಮೀನಿಂಗು ಜಗ್ಗುವುದು ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಸೊ ಐ ಪುಲ್. ಆಮೇಲೆ ಐ ಪುಷ್ ಅಂತಂದ್ರೆ ಒತ್ತುವುದು. ಐ ಪುಷ್. ಐ ರೈಟ್ ನಾನು ಬರೆಯುತ್ತೇನೆ. ಐ ರೀಡ್ ನಾನು ಓದುತ್ತೇನೆ. ಐ ಈಟ್ ನಾನು ತಿನ್ನುತ್ತೇನೆ. ಐ ಸ್ಲೀಪ್ ನಾನು ಮಲಗಿಕೊಳ್ಳುತ್ತೇನೆ. ಐ ವೇಕ್ ಅಪ್ ನಾನು ಎದ್ದೇಳುತ್ತೇನೆ. ಆಮೇಲೆ ಐ ಹೆಲ್ಪ್ ನಾನು ಸಹಾಯ ಮಾಡುತ್ತೇನೆ. ಈ ಥರ ಚಿಕ್ಕದಾಗಿ ಸೆಂಟೆನ್ಸ್ ಮಾಡೋದನ್ನು ಕಲಿಯೋಣ ಮೊದಲು, ಆಮೇಲೆ ದೊಡ್ಡದಾಗಿ ಸೆಂಟೆನ್ಸ್ಗಳನ್ನು ಮಾಡೋಕ್ಕೆ ಬರುತ್ತೆ. ಸೊ ಇದೇ ರೀತಿ ಮಾಡ್ತಾ ಹೋಗಬೇಕು. ಆಮೇಲೆ ಐ ಅಗ್ರಿ ನಾನು ಒಪ್ಪಿಕೊಳ್ಳುತ್ತೇನೆ. ಆಮೇಲೆ ಐ ಕುಕ್ ನಾನು ಅಡುಗೆ ಮಾಡುತ್ತೇನೆ. ಆಮೇಲೆ ಐ ವಾಚ್ TV ನಾನು TV ನೋಡುತ್ತೇನೆ. ಐ ವಾಚ್ ಮೀನ್ಸ್ ನಾನು ನೋಡುತ್ತೇನೆ. ಐ ವಾಚ್ TV ಮೀನ್ಸ್ ನಾನು TV ನೋಡುತ್ತೇನೆ. ಆಮೇಲೆ ನೆಕ್ಸ್ಟ್ ವರ್ಬ್ ಏನು ತಗೊಳ್ಳೋಣ? ಐ ಪುಟ್ ನಾನು ಇಡುತ್ತೇನೆ. ಪುಟ್ ಅಂತಂದ್ರೆ ಏನು? ಇಡುವುದು, ಏನಾದರೂ ಇಡುವುದು ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಸೊ ಐ ಪುಟ್. ಆಮೇಲೆ ವಾಟ್ ಎಲ್ಸ್? ಐ ಶೌಟ್